चरणं मूषिकवाहन मोदकाप्रिय मुनिजनवन्दित तव चरणं हरिमुखवरदा कामिकफलदा श्रीगजवदना तव चरणं हरिमुखवरदा कामिकफलदा श्रीगजवदना तव चरणं ॐ गण ಶಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಉಸ್ಕೂರು ಆನೇಕಲ್ ತಾಲೂಕು. ಈ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಿರಿ ವೈಭವೋತ್ಸವ ಅಂತ ಶಾಲಾ ಮಕ್ಕಳ ಕಲರವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ನಮ್ಮ ಶಾಲೆಯ ವೈಭವವನ್ನು ಪೇರೆಂಟ್ಸ್ಗೆ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದರಿಂದ ನಮ್ಮ ಶಾಲೆ 200 ಇದ್ದಿದ್ದ ಸ್ಟ್ರೆಂತ್ ಈಗ 700-800ವರೆಗೂ ಆಗಿದೆ. ಮತ್ತು ಖಾಸಗಿ ಶಾಲೆಗಿಂತ ಹೆಚ್ಚಾಗಿ ನಮ್ಮನ್ನು CSR ಫಂಡ್ನಿಂದ ಇದನ್ನು ಅಭಿವೃದ್ಧಿಪಡಿಸಿದ್ದೀವಿ. ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಸರ್, ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳೋದಾದರೆ? ಮಕ್ಕಳಿಗೆ ಕಿವಿ ಮಾತು ಅಂತಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಸುಸಂಸ್ಕೃತ ವಿದ್ಯಾಭ್ಯಾಸವನ್ನು ಪಡಿಬೇಕು ಅನ್ನೋದು ನಮ್ಮ ಗುರಿ. ಆಮೇಲೆ ಸರ್ಕಾರಿ ಶಾಲೆ ಅಂತಂದರೆ ಎಲ್ಲರೂ ನಾನು ಉಸ್ಕೂರು ಕ್ಲಸ್ಟರ್ನ CRP 3 ವರ್ಷದಿಂದ ಉಸ್ಕೂರು ಕ್ಲಸ್ಟರಲ್ಲಿ ನಾನು CRP ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಈ ನನ್ನ ಕಾಲಮಿತಿಯಲ್ಲಿ ನನಗೆ ಶ್ರೀನಿವಾಸ ಮೂರ್ತಿ ಸರ್ ಆವಾಗ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದರು. ನಾನು ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಡಿಪಾರ್ಟ್ಮೆಂಟಿಂದ ಆಯೋಜಿಸಿದ ಎಲ್ಲ ಕಾರ್ಯಕ್ರಮಗಳಿಗೂ ಅವರೇ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ಈಗ ಅವರು ಈ ಶಾಲೆಯಲ್ಲಿ ಈ ಶಾಲಾ ವಾರ್ಷಿಕೋತ್ಸವನ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಈ ನಮ್ಮ ಉಸ್ಕೂರು ಶಾಲೆ ಇದು ವಾರ್ಷಿಕೋತ್ಸವಕ್ಕೆ ಅಂತ ಇಲ್ಲ, ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ರೀತಿಯಲ್ಲೂ ಒಂದು ಸ್ಪೋರ್ಟ್ಸಲ್ಲಾಗಿರ್ಬೋದು ಅಥವಾ ಒಂದು ಕಲ್ಚರಲ್ ಆಗಿರ್ಬೋದು, ಒಂದು ಮ್ಯೂಸಿಕ್ ಕಾಂಪಿಟೇಷನಲ್ಲಾಗಿರ್ಬೋದು, ಎಲ್ಲದರಲ್ಲೂ ಪ್ರೈಸ್ ತಗೊಂಡಿದ್ದಾರೆ. ಹಾಗಾಗಿ ಇದೊಂದು ಉತ್ತಮ ವೇದಿಕೆಯಾಗಿ ಎಲ್ಲ ಮಕ್ಕಳಿಗೂ ಭಾಗವಹಿಸೋಕ್ಕೆ ಈ ಸ್ಪೋರ್ಟ್ಸು ಮ್ಯೂಸಿಕ್ ಕಾಂಪಿಟೇಷನ್ ಅಂದಾಗ ಕೆಲವೊಂದು ಮಕ್ಕಳು ಮಾತ್ರ ಭಾಗವಹಿಸ್ತಾರೆ. ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ಎಲ್ಲ ಮಕ್ಕಳಿಗೂ ಎಲ್ಲ ತರಗತಿಯ
ಮಕ್ಕಳಿಗೂ ಇದಕ್ಕೆ ಅವಕಾಶ ಸಿಕ್ಕಿ ಅವರ ಪ್ರತಿಭೆಯನ್ನು ತೋರ್ಪಡಿಸಲಿಕ್ಕೆ ಒಂದು ವೇದಿಕೆಯನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ನಾನು ಈ ಉಸ್ಕೂರು ಕ್ಲಸ್ಟರಲ್ಲಿ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ತುಂಬ ಹೆಮ್ಮೆ. ಈ ದಿನ ಆನೇಕಲ್ ತಾಲೂಕಿನ ಉಸ್ಕೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ರೂವಾರಿ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಈಗ ಬೋವಿಪಾಳ್ಯ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶ್ರೀನಿವಾಸ ಮೂರ್ತಿಯವರು. ಒಂದು ಶಾಲೆ ಹೇಗಿರಬೇಕು ಅನ್ನೋದಕ್ಕೆ ಉಸ್ಕೂರು ಶಾಲೆ ಮಾದರಿಯಾಗಿದೆ. ಸುಮಾರು 700ರಿಂದ 800 ಮಕ್ಕಳು ಕಲಿತಿರ್ತಕ್ಕಂಥ ಆನೇಕಲ್ ತಾಲೂಕಿನ ಅತ್ಯಂತ ದೊಡ್ಡ ಶಾಲೆ ಉಸ್ಕೂರು ಶಾಲೆ. ಈ ಶಾಲೆಯಲ್ಲಿ ಇಷ್ಟೊಂದು ಪ್ರಗತಿಯನ್ನು ಹೊಂದಬೇಕಾದ್ರೆ ಇಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರಾಗಿದ್ದ ಶ್ರೀನಿವಾಸ ಮೂರ್ತಿಯವರು ಎಲ್ಲ ಶಿಕ್ಷಕರ ಸಹಕಾರವನ್ನು ಪಡೆದುಕೊಂಡು ಮತ್ತು ಗ್ರಾಮಸ್ಥರ ಸಹಕಾರದಿಂದ ವಿವಿಧ ಕಂಪನಿಗಳು, ಬಾಷ್ ಕಂಪನಿ ಇರ್ಬೋದು, ಬಯೋಕಾನ್ ಕಂಪನಿ, ಸನ್ಸೇರಾ, OBLF ಈಗ ವಿವಿಧ ಕಂಪನಿಗಳ ಸಹಕಾರದಿಂದ ಶಾಲೆಯಲ್ಲಿ LKG ಪ್ರಾರಂಭ ಮಾಡಿದ್ದಾರೆ, ಇಂಗ್ಲೀಷ್ ಮೀಡಿಯಮ್ ಮತ್ತು ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಈ ಶಾಲೆಯ ಸಂಖ್ಯೆ ಹೆಚ್ಚಾಗಿದೆ, ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉಸ್ಕೂರು ಈ ಶಾಲೆಯ ಒಂದು ವಾರ್ಷಿಕೋತ್ಸವ ಬಹಳ ಅಚ್ಚುಕಟ್ಟಾಗಿ ಮತ್ತು ವಿಜೃಂಭಣೆಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಗಳನ್ನು ನೋಡೋದಾದರೆ ನಾವು ಖಾಸಗಿ ಶಾಲೆಗೆ ಸಡ್ಡೊಡೆದು ಇಂತಹ ಒಂದು ಮಾದರಿಯಾಗಿ ಸರ್ಕಾರಿ ಶಾಲೆಯನ್ನು ರೂಪಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ. ಬಹುಶಃ ಈ ಶಾಲೆಯ ಮೊದಲಿದ್ದ ಸ್ಥಿತಿಯನ್ನು ನೋಡಿದ್ರೆ ಒಂದು 5-10 ವರ್ಷಗಳ ಹಿಂದೆ ಈ ಶಾಲೆಯನ್ನು ಸರ್ಕಾರಿ ಶಾಲೆ ಈ ಮಟ್ಟಕ್ಕಿದೆ ಅಂತಷ್ಟೇ ಗುರುತಿಸ್ತಾ ಇದ್ದರು. ಈ ದಿನ ಈ ಶಾಲೆಯನ್ನು ನೋಡುವಂಥ ಜನ ಸರ್ಕಾರಿ ಶಾಲೆ ಇಷ್ಟು ಚೆನ್ನಾಗಿ ನಡೀತಾ ಇದೆ, ಇಷ್ಟು ಚೆನ್ನಾಗಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅಂತೇನಾದರೂ ಇವತ್ತು ಭಾವಿಸಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಈ ಶಾಲೆಗೆ ಹೆಚ್ಚು ಇವತ್ತು ಸೇರಿಸುವಂಥ ಕೆಲಸ ನಡೀತಾ ಇದೆ. ಇದಕ್ಕೆ ಕಾರಣೀಭೂತರು ಈ ಶಾಲೆಯಲ್ಲಿ ಸುಮಾರು 27 ವರ್ಷ ಕೆಲಸ ಮಾಡಿದಂಥ ಶ್ರೀನಿವಾಸ ಮೂರ್ತಿ ಸರ್ ಅವರು ಮತ್ತು ಶಿಕ್ಷಕ ಮಿತ್ರರು ಅಷ್ಟೇ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನೋ ಅಭಿಲಾಷೆಯಿಂದ ಗ್ರಾಮಸ್ಥರನ್ನು, ಅನೇಕ ಸಂಘ ಸಂಸ್ಥೆಗಳ ಒಂದು ದಾನಿಗಳನ್ನು ಹಿಡಿದು ಈ ಶಾಲೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ